ಮಗಧೆಯ ಅಂತಃಪುರದ ಸಮೀಪದಲ್ಲಿ ಚೈತನ್ಯಗಿರಿ ಪರ್ವತವಿದೆ. ಆ ಪರ್ವತದ ಸಮೀಪಕ್ಕೆ ಭೀಮಾರ್ಜುನರನ್ನು ಕರೆದುಕೊಂಡು ಹೋದನು ಕೃಷ್ಣ. ಅಷ್ಟೊತ್ತಿಗೆ ಸಾಯಂಕಾಲವಾಗಿ ಕತ್ತಲು ಕವಿಯುವ ಸಮಯವಾಗಿತ್ತು. ಭೀಮಸೇನ, ಈ ಪರ್ವತದ ಹೆಸರು ಚೈತನ್ಯಗಿರಿ. ಈ ಪರ್ವತದ ಮೇಲೆ 3 ಶಬ್ದಭೇರಿಗಳಿವೆ. ಗೌತಮ ಮಹರ್ಷಿಗಳ ವರಪ್ರಭಾವದಿಂದ ಈ ಭೇರಿಗಳು ಶತ್ರು ಮನೋಭಾವನೆಯಿಂದ ಯಾರೇ ಆಗಲಿ ಕೋಟೆಯ ಒಳಗೆ ಪ್ರವೇಶ ಮಾಡಿದರೆ ಸಾಕು, ಭಾರೀ ಶಬ್ದವನ್ನು ಮಾಡುತ್ತವೆ. ಕೂಡಲೇ ಮಗಧರು ಎಚ್ಚರಗೊಂಡು ಶತ್ರು ಸಂಹಾರ ಮಾಡುತ್ತಾರೆ. ಈ 3 ಭೇರಿಗಳು ಗೌತಮ ಋಷಿಗಳು ಜರಾಸಂಧನ ಬ್ರಾಹ್ಮಣ ಭಕ್ತಿಗೆ ಮೆಚ್ಚಿಕೊಟ್ಟಿದ್ದಾರೆ. ಈಗ ನಾವು ಆ ಶಬ್ದಭೇರಿಗಳನ್ನು ಮೊದಲು ನಾಶಪಡಿಸಬೇಕು ಎಂದನು ಕೃಷ್ಣ. ಭೀಮಸೇನನನ್ನು ಪರ್ವತವೇರಲು ಹೇಳಿ ಕೃಷ್ಣಾರ್ಜುನರು ಕೆಳಗೆ ರಕ್ಷಣಾ ನಿಮಿತ್ತವಾಗಿ ಕಾವಲು ಕಾಯುತ್ತಾ ಬ್ರಾಹ್ಮಣ ವೇಷದಲ್ಲಿದ್ದರು. ಭೀಮಸೇನನು ಪರ್ವತವನ್ನೇರಿ ಕೈಚೂರಿಯಿಂದ 3 ಭೇರಿಗಳ ಚರ್ಮಗಳನ್ನು ಸೀಳಿ ಭೇರಿಗಳನ್ನು ನಾಶಪಡಿಸಿದನು. ಆಗ ರಾತ್ರಿ ಸಮಯ. ಅಂತಃಪುರದೊಳಗೆ ಪ್ರತಿದಿನವೂ ಭೈರವನ ಪೂಜೆ ನಡೆಯುತ್ತದೆ. ಬ್ರಾಹ್ಮಣರಿಗೆ ದಾನ ಧರ್ಮದ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ಪೂಜಾ ಕಾರ್ಯಕ್ರಮ ಒಂದೊಂದು ದಿನ ಅರ್ಧರಾತ್ರಿಯವರೆಗೂ ನಡೆಯುತ್ತದೆ. ಆದ್ದರಿಂದ ರಾತ್ರಿ ಸಮಯದಲ್ಲಿ ಬ್ರಾಹ್ಮಣರನ್ನು ಯಾರೂ ತಡೆಯುವಂತಿಲ್ಲ. ಕೃಷ್ಣ ಭೀಮಾರ್ಜುನರು ರಥವನ್ನು ಕೃಷ್ಣನ ಸಾರಥಿಯಾದ ದಾರುಕನಿಗೆ ಒಪ್ಪಿಸಿ ಸ್ವಲ್ಪ ಫಲಾಹಾರವನ್ನು ಸ್ವೀಕರಿಸಿ ಜರಾಸಂಧನ ನಿರ್ಮೂಲನೆಗಾಗಿ ಆ ರಾತ್ರಿಯ ಕತ್ತಲಲ್ಲಿ ಮಗಧ ಕೋಟೆಯೊಳಗೆ ಪೂರ್ವ ದಿಕ್ಕಿನಿಂದ ಪ್ರವೇಶ ಮಾಡಿ ನೈಋತ್ಯದಲ್ಲಿ ಜರಾಸಂಧನ ಶಯನ ಮಂದಿರವಿರಬಹುದೆಂದು ಭಾವಿಸಿದರೇನೋ ಪಶ್ಚಿಮ ದ್ವಾರದಿಂದ, ಅಂದರೆ ಅಂತಃಪುರದ ಹಿಂಬಾಗಿಲಿನಿಂದ ಪ್ರವೇಶ ಮಾಡಿದರು. ಆಗ ಅರ್ಧರಾತ್ರಿಯ ಸಮಯ. ಶಯನ ಮಂದಿರದಲ್ಲಿ ಜರಾಸಂಧನು ಅದೀಗ ತಾನೇ ಪೂಜೆಯನ್ನು ಮುಗಿಸಿ ಬಂದು ಸುರಾಪಾನಕ್ಕೆಂದು ಸಿದ್ಧನಾಗಿರುವ ಸಮಯದಲ್ಲಿ ಬ್ರಾಹ್ಮಣ ವೇಷದಲ್ಲಿರುವ ಕೃಷ್ಣ ಭೀಮಾರ್ಜುನರು ಶಯನ ಮಂದಿರದೊಳಗೆ ಬಂದರು. ತಕ್ಷಣವೇ ಕೃಷ್ಣ ಭೀಮಾರ್ಜುನರು ದಾನಂ ದೇಹಿ ಮಗಧ ರಾಜೇಶ್ವರ ಎಂದು ಒಬ್ಬರ ನಂತರ ಒಬ್ಬರು ಜರಾಸಂಧನ ಬಳಿ ದಾನವನ್ನು ಕೇಳಿದರು. ಅರ್ಧರಾತ್ರಿಯ ಅಲ್ಪ ಬೆಳಕಿನಲ್ಲಿ ತಲೆ ಎತ್ತಿ ನೋಡಿದನು ಜರಾಸಂಧ. ದಾನಂ ದೇಹಿ ರಾಜನ್. ಬ್ರಾಹ್ಮಣ ವೇಷದಲ್ಲಿರುವ ಕೃಷ್ಣ ಭೀಮಾರ್ಜುನರನ್ನು ಪರೀಕ್ಷಿಸಿ ನೋಡಿದನು ಜರಾಸಂಧ. ಅವರ ಬೇಡಿಕೆಯ ಧ್ವನಿಯಲ್ಲಿ ದೈನ್ಯಕ್ಕಿಂತಲೂ ಪೌರುಷತನವೇ ಕೇಳಿಸುತ್ತಾ ಇದೆ. ಬ್ರಾಹ್ಮಣ ಶರೀರಾಕೃತಿಗೂ ಇವರ ಶರೀರಾಕೃತಿಗೂ ವ್ಯತ್ಯಾಸ ಕಾಣುತ್ತಿದ್ದರೂ ಬ್ರಾಹ್ಮಣ ಭಕ್ತನಾದ್ದರಿಂದ ಎದ್ದು ನಿಂತು ನಮಸ್ಕರಿಸಿದನು ಜರಾಸಂಧ. ಇದು ಮುಂದುವರಿಯುತ್ತದೆ.